ಅಧ್ಯಾಯ ಏನು ಅಂತಂದ್ರೆ ಕರ್ಮ ಸನ್ಯಾಸ ಯೋಗ. ಕರ್ಮ ಸನ್ಯಾಸ ಯೋಗ. ಕರ್ಮ ಸನ್ಯಾಸ ಯೋಗ ಅಂದ್ರೆ ಏನು ಅಂತಂದ್ರೆ, ಈಗ ಅರ್ಜುನ ಕೃಷ್ಣ ಹೇಳ್ತಾರಲ್ಲ, ನೀ ಕೆಲಸವನ್ನ ಮಾಡಬೇಕು, ಅಧರ್ಮದವರ ವಿರುದ್ಧ ಯಾರು ಇರ್ತಾರೆ ಅವರನ್ನ ನೀನು ಸಂಹಾರ ಮಾಡ್ಬೇಕು ಅಂತ ಹೇಳ್ತಾನಲ್ವ. ಸರಿ ಆಯ್ತು ಅಂತ ಹೇಳಿದ್ಮೇಲೆ ಈಗ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಆಯ್ತು ನೀನು ಈ ತರ ಹೇಳಿದ್ರೆ ನಾನು ಮಾಡಬೇಕು ಅಂತ. ಆಮೇಲೆ ನನಗೆ ಇನ್ನೊಂದು ಪ್ರಶ್ನೆ ಉಂಟಾಗ್ತದೆ, ನಾನು ನಿನ್ನನ್ನು ಕೇಳ್ತೀನಿ, ಅದಕ್ಕೆ ನೀನು ಉತ್ತರವನ್ನು ಕೊಡು ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದ್ರೆ, ನಾವು ತ್ಯಾಗದಿಂದ ಮಾಡಿದ ಕೆಲಸ ಅಂದ್ರೆ ಕರ್ಮ, ತ್ಯಾಗದಿಂದ ಮಾಡಿದ ಕೆಲಸ ದೊಡ್ಡದಾ, ಇಲ್ಲದಿದ್ರೆ ನಮಗೆ ಫಲಾಪೇಕ್ಷೆ ಏನನ್ನು ಅಪೇಕ್ಷೆ ಪಡದೆ ಮಾಡುವಂತ ಕೆಲಸ ದೊಡ್ಡದಾ, ಯಾವ ಕೆಲಸ ಅಂದ್ರೆ ಯಾವ ಕರ್ಮ ದೊಡ್ಡದು ಕೃಷ್ಣ, ನಿನ್ನ ಅಭಿಪ್ರಾಯವನ್ನ ಹೇಳು ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಇದು ಇವೆರಡರ ಗುರಿ ಒಂದೇ. ಏನು? ತ್ಯಾಗದಿಂದ ಮಾಡಿದ ಕರ್ಮ ಅಂದ್ರೆ ನಾವು ತ್ಯಾಗ ಮಾಡಿ ಯಾರಿಗೂ ಒಂದು ಸಹಾಯವನ್ನ ಮಾಡ್ತೀವಿ, ಆ ಕರ್ಮ ಅಂದ್ರೆ ಆ ಕೆಲಸವೂ ಒಂದೇ ಗುರಿ ಇರುತ್ತೆ, ಅದನ್ನ ಹೆಲ್ಪ್ ಮಾಡ್ಬೇಕು ಅನ್ನೋದು. ಮತ್ತೆ ಇನ್ನೊಂದು, ಯಾವುದೇ ನಮಗೆ ಸ್ವಾರ್ಥ ಇಲ್ಲದೆ ಮಾಡುವಂಥದ್ದು, ಅದು ಸಹ ಒಳ್ಳೆಯದನ್ನ ಮಾಡೋದು, ಸೇವೆಯನ್ನ ಮಾಡೋದ್ರಿಂದ ಅದು ಸಹ ಒಂದೇ ಗುರಿ ಇರುತ್ತೆ. ಆದರೆ ನಾವೇನ್ ತಿಳ್ಕೋಬೇಕು ಅಂತಂದ್ರೆ, ತ್ಯಾಗದಿಂದ ಮಾಡಿದ ಕರ್ಮ ಇದೆಯಲ್ಲ, ಇದು ತ್ಯಾಗದಿಂದ ಮಾಡಿದ ಕರ್ಮ ಅಂತಂದ್ರೆ ನಾವು ಸಿಟ್ಟು ಕೋಪಗಳನ್ನೆಲ್ಲ ತ್ಯಾಗ ಮಾಡಿದೀವಿ ಅನ್ಕೊಂತೀವಿ. ಮತ್ತೆ ಈಗ ನೀನು ಅವರ ಯುದ್ಧದ ಎಕ್ಸಾಂಪಲ್ ತಗೋಬೇಕು ಅಂದ್ರೆ, ನೀನು ಅಜ್ಜಂದರೆಲ್ಲ ಸಾಯಿಸ್ತಿದ್ದೆ, ಬೇರೆಯವ್ರನ್ನ, ನಿನ್ನವರನ್ನ ನೀನು ಸಾಯಿಸ್ತಾ ಇದೆಯಾ, ನೀನು ನಿನ್ನ ಕಡೆಯವ್ರನ್ನ ತ್ಯಾಗ ಮಾಡ್ತಾ ಇದೆಯಾ, ನಿನ್ನವರನ್ನ ತ್ಯಾಗ ಮಾಡ್ತಾ ಇದೆಯಾ ಅನ್ಕೋತಾ ಇದೆಯಲ್ವಾ. ಆ ರೀತಿಯೆಲ್ಲ ತ್ಯಾಗ ಮಾಡ್ಲಿಕ್ಕೆ ಅದು ಯಾವುದು ನಿನ್ನದಲ್ಲ. ತ್ಯಾಗ ಮಾಡ್ಲಿಕ್ಕೆ ನೀನು ಏನೇನು ಪಡ್ಕೊಂಡು ಬಂದಿದ್ಯಾ ಇದುವರೆಗೂ, ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಏನೇನೇನು ಪಡ್ಕೊಂಡು ಬಂದಿದ್ದೀವಿ ಅದೆಲ್ಲವೂ ಸಹ ಭಗವಂತನೇ ನಮಗೆ ನೀಡಿರುವಂಥದ್ದು. ನಾವೇನಾದ್ರೂ ಸ್ವಂತವಾಗಿ ನಾವೇ ಉದ್ಭವನ್ನೇನಾದ್ರು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿದ್ಯಾ ಅಂತಂದ್ರೆ, ಮನುಷ್ಯರು ಒಂದು ಮಗುವನ್ನು ಹುಟ್ಟಿಸ್ಬೋದು, ಅದು ಸಹ ಭಗವಂತನ ಪ್ರೇರಣೆ ಅಂತ ಹೇಳ್ತೀವಿ. ಈಗ ಮರ ಗಿಡಗಳಾಗ್ಲಿ, ಬೇರೆ ಪ್ರಾಣಿಗಳಾಗ್ಲಿ, ಅವೆಲ್ಲ ಭಗವಂತನ ಕೃಪೆಯಿಂದ ಹುಟ್ಟಿದ ಅಥವಾ ಸ್ವಯಂ ಉದ್ಭವ ಆಗಿರುವಂಥದ್ದ? ಭಗವಂತನ ಕೃಪೆಯಿಂದ ಹುಟ್ಟಿರುವಂಥದ್ದಲ್ವಾ. ಅಂದ್ರೆ ಭಗವಂತನಿಗೆ ಅರ್ಪಿಸ್ಲಿಕ್ಕೆ, ತ್ಯಾಗ ಮಾಡ್ಲಿಕ್ಕೆ ನಮ್ಮ ಹತ್ರ ಏನೂ ಇಲ್ಲ, ಅವನ ಹತ್ರ ಇರೋದನ್ನೇ ನಾವು ಪಡ್ಕೊಂಡಿರುವಂಥದ್ದು, ನಾವೇನು ಕೊಟ್ಟಿಲ್ಲ. ಹಾಗಾಗಿ ಆ ತ್ಯಾಗಕ್ಕಿಂತ ಯಾವುದೇ ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆ, ನಮಗೇನು ಬೇಡ, ನಮ್ಗೆ ನಿರ್ಮೋಹ ಅಂತಂದ್ರೆ, ನಾವು ಮಾಡಿದ್ದಾಗ ನಾವೇನಾದ್ರು ಮಾಡಿದ್ರೆ ವೆರಿ ಗುಡ್, ನೀನು ತುಂಬಾ ಚೆನ್ನಾಗಿ ಮಾಡಿದ್ಯಾ, ನಿನಗೆ ಇದರಿಂದ ಹೆಲ್ಪ್ ಆಗುತ್ತೆ, ನೀನು ಮುಂದೆ ನಿನಗೆ ಪ್ರೈಸ್ ಕೊಡ್ತೀವಿ, ನೀನು ಇಂಥ ಒಂದು ಕೆಲಸ ಮಾಡಿದ್ಯಾ ಅಂತ ಹೇಳಿ ಯಾರಾದ್ರೂ ರೆಕಗ್ನೈಸ್ ಮಾಡಿಲ್ಲ ಅಂತಂದ್ರೆ, ಯಾರು ಇದನ್ನು ಮಾಡಿಲ್ಲ, ನೀನು ಒಳ್ಳೇದು ಮಾಡಿದ್ಯಾ ಅಂತ ಯಾರು ಹೇಳಿಲ್ಲ ಅಂತಂದ್ರೆ, ಆ ಕೆಲಸವನ್ನ ನಾವು ಮಾಡಬಾರ್ದು ಅಂತ. ಅಂದ್ರೆ ಅಪೇಕ್ಷೆ ಇಲ್ಲದೆ ನಾವು ಅಪೇಕ್ಷೆ ಇಟ್ಕೊಂಡು ಮಾಡ್ತೀವಲ್ಲ, ಅದು ಒಳ್ಳೇದಲ್ಲ, ಅದನ್ನ ಏನು ಇಟ್ಕೋಬಾರ್ದು. ನಿರ್ಮೋಹ ಅಂದ್ರೆ ಯಾವುದು ಮೋಹ ಇರಬಾರ್ದು. ನನಗೆ ಈ ಕೆಲಸ ಕಾಣಿಸ್ತಾ ಇದೆ, ಇವರಿಗೆ ನಾನು ಸಹಾಯವನ್ನ ಮಾಡಬೇಕು ಅಷ್ಟೇ, ಆಯ್ತು, ನನ್ನ ಕೈಯಾದ ಸಹಾಯವನ್ನ ನಾನು ಮಾಡಿ ಅದನ್ನ ಭಗವಂತನಿಗೆ ಅರ್ಪಿಸ್ಬೇಕು ಅಷ್ಟೇ. ಅದು ಬಿಟ್ಟು ಬೇರೆ ಯಾವ ಯೋಚನೆಯನ್ನು ಮಾಡಬಾರ್ದು. ಅಂದ್ರೆ ಸನ್ಯಾಸಿಗಳು ಕೇಳಿದಿರಲ್ಲ ಮಕ್ಕಳೇ, ಸನ್ಯಾಸಿಗಳು ಅವ್ರು ಯಾವ ರೀತಿಯಾಗಿ ಇರ್ತಾರೆ ಅಂತ ಕೇಳಿ ನೋಡುವ. ಸನ್ಯಾಸಿಗಳಂದ್ರೆ ಯಾರು? ಸಾಧು ಸಂತರು. ಸರಿ, ಸನ್ಯಾಸಿಗಳನ್ನು ಯಾರು? ಅವರು ಮನೆ ಮಠಗಳನ್ನು ಬಿಟ್ಟು ಮಾಡೋದೇ ಆಗಲಿ, ಮಕ್ಕಳಾಗ್ಲಿ ಯಾರು ಬೇಡ ನಮ್ಗೆ ಅಂತ ಹೇಳಿ ಒಂದು ಕಡೆ ಹೋಗಿ ಭಗವಂತನನ್ನು ಧ್ಯಾನ ಮಾಡಿಕೊಂಡು 24 ಗಂಟೆ ಅಂದ್ರೆ ಭಗವಂತನೇ ನಮಗೆ ಸಾಕು, ಬೇಡ ಏನು ಬೇಡ ಅಂತ ಹೇಳಿ ನಿರ್ಮೋಹದಿಂದ ಜೀವನವನ್ನು ಅಂದ್ರೆ ಸಂಸಾರವನ್ನು ತ್ಯಾಗ ಮಾಡಿ ಏನೋ ಅಪೇಕ್ಷೆ ಇಲ್ಲದೆ ಇಟ್ಕೊಂಡು ಹೋಗಿ ಕೂತ್ಕೊಂಡು ಭಗವಂತನನ್ನ ಧ್ಯಾನ ಮಾಡ್ತಾರಲ್ಲ, ಅಂದ್ರೆ ಸನ್ಯಾಸವನ್ನ ಸ್ವೀಕಾರ ಮಾಡಿರ್ತಲ್ಲ, ಆ ರೀತಿಯಾಗಿ ಸನ್ಯಾಸ ರೀತಿಯಲ್ಲಿ ನಾವು ಕೆಲಸವನ್ನ ಮಾಡಬೇಕು, ಅಪೇಕ್ಷೆನ ಇಟ್ಕೋಬಾರ್ದು. ಆ ರೀತಿಯಾಗಿ ಮಾಡಿದಾಗ ಮಾತ್ರ ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಾನೆ. ಹಾಗಾಗಿ ಇದಕ್ಕೆ ಕರ್ಮ ಸನ್ಯಾಸ ಯೋಗ ಅಂದ್ರೆ ಸನ್ಯಾಸದ ರೀತಿಯಲ್ಲಿ ಕೆಲಸವನ್ನ ನಾವು ಗುರಿಯಾಗಿ ಇಟ್ಟುಕೊಂಡು ಒಳ್ಳೆ ಅಪೇಕ್ಷೆಯನ್ನು ದೇವರಿಗೆ ಅರ್ಪಿಸುವ ರೀತಿಯಲ್ಲಿ ಮಾಡಿದ್ರೆ ನಮಗೆ ಉಪಯೋಗ ಆಗ್ತದೆ ಅಂತ ಅನ್ನೋದನ್ನ ಕೃಷ್ಣ ಅರ್ಜುನನಿಗೆ ಹೇಳಿರುವಂಥದ್ದು. ಹಾಗಾಗಿ ಇದು 5ನೇದು ಯಾವ ಅಧ್ಯಾಯದು? ಕರ್ಮ ಸನ್ಯಾಸ ಯೋಗ. ಗೊತ್ತಾಯ್ತಲ್ಲ ಮಕ್ಕಳೇ? ಸ್ವಲ್ಪ ಮಟ್ಟಿಗೆ ನೀವು ಅರ್ಥ ಮಾಡ್ಕೊತಾ ಬಂದ್ರೆ ಇನ್ನು ದೊಡ್ಡದವರಾದ್ಮೇಲೆ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಇದೇ ಅಧ್ಯಾಯ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಆಗ್ತಾ ಇರುತ್ತೆ. ಹಾಗಾಗಿ ಎಲ್ಲರೂ ತಿಳ್ಕೊಂಡ್ರಿ ಅಲ್ವಾ? ಜಯ ರಾಮಕೃಷ್ಣ.